ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ದೇಶದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನ ಸಂಘಟನೆ ಸೃಜನ್ ಅಭಿಯಾನ ಆರಂಭ. ಹುಮ್ನಾಬಾದ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 54.74 ಲಕ್ಷ ಮೌಲ್ಯದ ಚಿನ್ನ, ನಗದು, ಕಾರು ಜಪ್ತಿ. ಬೀದರ್ನಲ್ಲಿ 20,000 ನಕಲಿ ಮತದಾರರ ಪತ್ತೆ. ನಾಗರಪಳ್ಳಿ ಆರೋಪ. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುತ್ತಿರುವ ಮುಡುಬಿ ಪಿಎಂ ಶ್ರೀ ಸರ್ಕಾರಿ ಶಾಲೆ. ಸುದ್ದಿಯ ವಿವರಗಳು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಎಐಸಿಸಿ ವತಿಯಿಂದ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೊಸ ಚೈತನ್ಯ ತುಂಬುವ ಉದ್ದೇಶದಿಂದ ಆರಂಭಿಸಲಾಗಿರುವ ಸಂಘಟನಾ ಸೃಜನ್ ಅಭಿಯಾನ ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸುವ ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು, ಈ ಅಭಿಯಾನದಲ್ಲಿ ಯಾವುದೇ ನಾಯಕನ ಪ್ರಭಾವಕ್ಕೆ ಅವಕಾಶವಿಲ್ಲ ಎಂದು ಎಐಸಿಸಿ ವೀಕ್ಷಕ ರಾಜೇಶ್ ಲಲ್ಲೂತಿಯಾ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಸಂಘಟನಾ ಪುನರ್ರಚನೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದ್ದು, ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಸದೃಢಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು. ಅಭಿಯಾನದ ಭಾಗವಾಗಿ ಪ್ರತಿ ಜಿಲ್ಲೆಯಲ್ಲಿ 6 ಸದಸ್ಯರ ತಂಡವನ್ನು ರಚಿಸಲಾಗುತ್ತದೆ. ಈ ತಂಡದಲ್ಲಿ ಕಡ್ಡಾಯವಾಗಿ ಒಬ್ಬ ಮಹಿಳಾ ಕಾರ್ಯಕರ್ತೆ, ಒಬ್ಬ ಎಸ್ಸಿ ಅಥವಾ ಎಸ್ಟಿ ಸಮುದಾಯದ ಸದಸ್ಯ ಹಾಗೂ ಒಬ್ಬ ಯುವ ಕಾರ್ಯಕರ್ತ ಇರಬೇಕು. ತಂಡದ ಸದಸ್ಯರಿಗೆ ವಿಶೇಷ ಅರ್ಜಿ ನಮೂನೆಗಳನ್ನು ನೀಡಲಾಗುತ್ತಿದ್ದು, ಅವುಗಳನ್ನು ಭರ್ತಿ ಮಾಡಿ ಸಲ್ಲಿಸುವ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿ ನಡೆಯಲಿದೆ ಎಂದು ತಿಳಿಸಿದರು. ಯಾವುದೇ ನಾಯಕ ಅಥವಾ ಪ್ರಭಾವಿ ವ್ಯಕ್ತಿಯ ಶಿಫಾರಸು, ಒತ್ತಡ ಅಥವಾ ಹಸ್ತಕ್ಷೇಪಕ ಅವಕಾಶವಿರುವುದಿಲ್ಲ. ಜನರ ನಡುವೆ ಕಾರ್ಯನಿರ್ವಹಿಸುತ್ತಿರುವ ಸಮಾಜದಲ್ಲಿ ಬದಲಾವಣೆ ತರಲು ಬದ್ಧರಾಗಿರುವ ಕಾರ್ಯಕರ್ತರನ್ನು ಗುರುತಿಸಿ ಆಯ್ಕೆ ಮಾಡಲಾಗುತ್ತದೆ. ಅಂತಿಮ ಆಯ್ಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ತನ್ನ ವಿವೇಚನೆಯ ಮೇರೆಗೆ ಕೈಗೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದರು. ದೇಶದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ರಕ್ಷಿಸುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನು ಬಲಿಷ್ಠಗೊಳಿಸುವ ಪ್ರಕ್ರಿಯೆ ಈ ಅಭಿಯಾನವಾಗಿದೆ. ತಳಮಟ್ಟದ ಕಾರ್ಯಕರ್ತರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವ ಮೂಲಕ ಪಕ್ಷದ ಸಂಘಟನಾ ವ್ಯವಸ್ಥೆಯನ್ನು ಮತ್ತಷ್ಟು ಸಶಕ್ತಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಈ ಅಭಿಯಾನದಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇಮಕಾತಿಯನ್ನು ಹೊಸ ರೀತಿಯಲ್ಲಿ ಕೈಗೊಳ್ಳಲಾಗುತ್ತದೆ. ಆಯ್ಕೆಯಾಗುವ ಜಿಲ್ಲಾ ಅಧ್ಯಕ್ಷರಿಗೆ ಸಂಘಟನೆ ನಿರ್ಮಾಣದಲ್ಲಿ ಹೆಚ್ಚಿನ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ನೀಡಲಾಗುವುದು. ಇದರಿಂದ ಪಕ್ಷದ ಸಂಘಟನಾ ಕಾರ್ಯ ಮತ್ತಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿ ಯೋಜನೆಗಳು ನಿಜವಾಗಿಯೂ ಜನರಿಗೆ ತಲುಪುತ್ತಿವೆಯೇ ಎಂಬುದನ್ನು ಪರಿಶೀಲಿಸುವಲ್ಲಿಯೂ ಈ ಅಭಿಯಾನ ಮಹತ್ವದ ಪಾತ್ರ ವಹಿಸಲಿದೆ. ಜನರ ಅಭಿಪ್ರಾಯ ಸಂಗ್ರಹಿಸಿ ಅದರ ಆಧಾರದ ಮೇಲೆ ಪಕ್ಷದ ಮುಂದಿನ ಸಂಘಟನಾ ಕಾರ್ಯತಂತ್ರ ರೂಪಿಸಲಾಗುವುದು ಎಂದು ರಾಜೇಶ್ ಲಲ್ಲೂತಿಯಾ ಹೇಳಿದರು. कांग्रेस पार्टी के इतिहास में संगठन सृजन अभियान पहली बार लॉन्च हुआ है और दूसरा अभी जब जो हम वर्कर्स के साथ में मिलेंगे, जो हमारे को पैनल तैयार करने के लिए बोला गया, वो 6 लोगों का पैनल है जो हम तैयार करेंगे. उसमें एक महिला आवश्यक है, एक एससी आवश्यक है, ट्राइबल अगर एरिया है तो ट्राइबल आवश्यक है, माइनॉरिटी का व्यक्ति आवश्यक है, यूथ आवश्यक है. इस तरीके से एक 6 लोगों का पैनल हम लोग यहाँ पर जब लोगों से मिलेंगे और हर किसी व्यक्ति को यहाँ पर हम फॉर्म देंगे. जिसको भी जिला के लिए अपना आवेदन भरना है वो आवेदन भर सकता है, जिसकी पूरी रिपोर्टिंग हम ऊपर जाकर करेंगे. और ये कोई भी यहाँ पर सख्त निर्देश है कि इवन यहाँ पर इलेक्टेड रिप्रेजेंटेटिव, संगठन में पहले से ऑलरेडी एग्जिस्टिंग जो लीडर्स हैं वो कोई भी सिफारिश नहीं करेगा. यहाँ पर हम लोगों के बीच में जाके उनसे, वर्कर से उनकी राय मशवरा लेंगे कि आपको यहाँ पर किस तरीके का एक बदलाव चाहिए. और अगर वर्तमान ठीक है तो वर्तमान को और ताकत देनी है, और अगर उसके अंदर कुछ बदलाव करना है तो उसके लिए भी हम यहाँ पर एक पैनल बना के देंगे. किसी की एक नाम की सिफारिश नहीं होगी, 6 लोगों का पैनल जाएगा और वो फैसला हाई कमांड करेगा. मैं चाहता हूँ ये फॉर्म है, ये देखिए, ये डेमोक्रेटिक सिस्टम देखिए.
जिला अध्यक्ष साहब हैं मेरे साथ में बैठे हैं, आपका सवाल, आपका भी सवाल, और ये फॉर्म यहाँ पे रिलीज कर रहे हैं प्रेस के सामने, लोगों को आमंत्रित कर रहे हैं, अध्यक्ष कह रहे हैं कि आप फॉर्म भर सकते हैं। ಹುಮ್ನಾಬಾದ್ ಪಟ್ಟಣದ ಶಿವನಗರ್ ಕಾಲೋನಿಯಲ್ಲಿ ಒಂದೇ ರಾತ್ರಿ ನಡೆದ 4 ಮನೆ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಹುಮ್ನಾಬಾದ್ ಪೊಲೀಸರು ಮಹತ್ವದ ಯಶಸ್ಸು ಸಾಧಿಸಿದ್ದು, 2 ಅಂತರ್ರಾಜ್ಯ ಕುಖ್ಯಾತ ಕಳ್ಳರನ್ನು ಬಂಧಿಸಿ 54.74 ಲಕ್ಷ ಮೌಲ್ಯದ ಚಿನ್ನ ಆಭರಣ, ಬೆಳ್ಳಿ, ನಗದು ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನು ಜಪ್ತಿ ಮಾಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಮೇ 23, 2026ರಂದು ಶಿವನಗರ್ ಕಾಲೋನಿಯ ಶಂಕರರಾವ್ ಭಾಗ್ರಾಮ್ ಹಾಗೂ ಜಗನ್ನಾಥ್ ಬಾಬುರಾವ್ ಪಾಟೀಲ್ ಅವರ ಮನೆಗಳು ಹಾಗೂ ಬಾಡಿಗೆ ಮನೆಗಳ ಬೀಗ ಮುರಿದು ಅಪರಿಚಿತರು ಚಿನ್ನ ಆಭರಣ, ಬೆಳ್ಳಿಯ ಆಭರಣ ಮತ್ತು ನಗದು ಹಣ ಕಳವು ಮಾಡಿದರು. ಈ ಸಂಬಂಧ ಮೇ 25ರಂದು ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು, ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆ ಕೈಗೊಳ್ಳಲಾಗಿತ್ತು. ತಾಂತ್ರಿಕ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಜೂನ್ 20ರಂದು ಪ್ರಮುಖ ಆರೋಪಿಯನ್ನು ಹಾಗೂ ಜುಲೈ 5ರಂದು ಮತ್ತೊಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು. ಬಂಧಿತ ಆರೋಪಿಗಳಿಂದ 28.5 ಗ್ರಾಂ ಚಿನ್ನಾಭರಣ, 22 ಗ್ರಾಂ ಬೆಳ್ಳಿಯ ಆಭರಣ, 5.80 ಲಕ್ಷ ನಗದು ಹಾಗೂ 5.75 ಲಕ್ಷ ಮೌಲ್ಯದ ವಿಟರಾ ಬ್ರೇಜಾ ಕಾರು ಸೇರಿದಂತೆ ಒಟ್ಟು 54.74 ಲಕ್ಷ ಮೌಲ್ಯದ ಮುದ್ದು ಮಾಲು ವಶಪಡಿಸಿಕೊಳ್ಳಲಾಗಿದೆ. ತನಿಖೆಯಲ್ಲಿ ಮೊದಲ ಆರೋಪಿಯ ವಿರುದ್ಧ ಬೆಳಗಾವಿ, ವಿಜಯಪುರ, ಕೊಪ್ಪಳ ಹಾಗೂ ಮಹಾರಾಷ್ಟ್ರದ ಸೋಲಾಪುರದಲ್ಲಿ 30ಕ್ಕೂ ಹೆಚ್ಚು ದರೋಡೆ, ಸುಲಿಗೆ, ಕೊಲೆ ಯತ್ನ ಮತ್ತು ಕಳ್ಳತನ ಪ್ರಕರಣಗಳು ದಾಖಲಾಗಿರುವುದು ಬೆಳಕಿಗೆ ಬಂದಿದೆ. 2ನೇ ಆರೋಪಿಯ ವಿರುದ್ಧ ಕಲಬುರಗಿ, ಪುಣೆ, ಮೆಹಬೂಬ್ ನಗರ್ ಹಾಗೂ ಸೋಲಾಪುರದಲ್ಲಿ 25ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು, 2 ಕುಖ್ಯಾತ ಅಂತರ್ರಾಜ್ಯ ಕಳ್ಳರಾಗಿರುವುದು ತನಿಖೆಯಲ್ಲಿ ದೃಢಪಟ್ಟಿದೆ. ಈ ಕಾರ್ಯಾಚರಣೆಯಿಂದ ಹುಮ್ನಾಬಾದ್ ಪ್ರಕರಣಗಳಷ್ಟೇ ಅಲ್ಲದೆ ಬೀದರ್, ಬಸವಕಲ್ಯಾಣ, ಬಳ್ಳಾರಿ ಹಾಗೂ ಹೊಸಪೇಟೆ ನಗರಗಳಲ್ಲಿ 6 ಕಳ್ಳತನ ಪ್ರಕರಣಗಳು ಪತ್ತೆಯಾಗಿದ್ದು, ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ದಾಖಲಾಗಿದ್ದ 55ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿಗಳ ಪಾತ್ರವಿರುವುದು ಬೆಳಕಿಗೆ ಬಂದಿದೆ. ಯಶಸ್ವಿ ಕಾರ್ಯಾಚರಣೆ ನಡೆಸಿದ ತನಿಖಾ ತಂಡದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಶ್ಲಾಘಿಸಿದ್ದು, ಅಪರಾಧ ನಿಯಂತ್ರಣದಲ್ಲಿ ತೊಡಗಿರುವ ಪೊಲೀಸ್ ಸಿಬ್ಬಂದಿಯ ಕಾರ್ಯಕ್ಷಮತೆಯನ್ನು ಪ್ರಶಂಸಿಸಿದರು. 23ನೇ ತಾರೀಕು ಹುಮ್ನಾಬಾದ್ ಟೌನ್ ಅಲ್ಲಿ ಆಗಿದ್ದ ಒಂದು ಕಳ್ಳತನದಲ್ಲಿ ಒಂದೇ ಮನೆ ಹೌಸಿಂಗ್ ಕಾಂಪ್ಲೆಕ್ಸ್ ಅಲ್ಲಿ 4 ಮನೆಗಳಲ್ಲಿ ಕಳ್ಳತನ ಆಗಿರ್ತದೆ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಇಬ್ಬರು ಮಾಸ್ಕ್ ಧರಿಸಿ ಕಳ್ಳತನ ಮಾಡಿರ್ತಾರೆ. ಸುಮಾರು 410 ಗ್ರಾಮ್ ಗೋಲ್ಡ್ ಪ್ಲಸ್ 7 lakhs ಇನ್ ಕ್ಯಾಶ್ ಅನ್ನ ಕಳುವು ಮಾಡಿರ್ತಾರೆ. ಆರೋಪಿಗಳ ಬಗ್ಗೆ ಯಾವುದೇ ಸುಳುವು ಇರಲಿಲ್ಲ. ಇಬ್ಬರು ಕೈಗೆ ಮಾಸ್ಕ್, ಗ್ಲೌಸ್ ಪ್ಲಸ್ ಫೇಸ್ಗೆ ಮಾಸ್ಕ್ ಪ್ಲಸ್ ಸಾಕ್ಸ್ ಹಾಕೊಂಡು ಬಂದಿರ್ತಾರೆ. ಕೇವಲ ಒಂದೇ ಒಂದು ಕಡೆ CCTV ಫುಟೇಜ್ ಸಿಕ್ಕಿರ್ತದೆ. ಆ CCTV ಫುಟೇಜ್ ಫಾಲೋ ಮಾಡ್ಕೊಂಡು ಹೋದ್ರೂ ಯಾವುದೇ ಸುಳಿವು ಇರಲಿಲ್ಲ. ಆದರೆ ನಮ್ಮವರು ತಾಂತ್ರಿಕವಾಗಿ ಟೆಕ್ನಿಕಲ್ಲಿ ಕೇಸನ್ನು ಕ್ರ್ಯಾಕ್ ಮಾಡಿ 2 ಆರೋಪಿಗಳನ್ನು ಪತ್ತೆ ಮಾಡಿ, ಒಬ್ಬರು ಬಿಜಾಪುರ್ಗೆ ಸೇರಿದ್ದ ಉಮೇಶ್ ಅಂತ ಪತ್ತೆ ಮಾಡಿದ್ದಾರೆ, ಇನ್ನೊಬ್ಬನು ಹುಸೇನಿ ಗೈಕ್ವಾಡ್ ಅಂತ ಸೋಲಾಪುರದವನಂತ ಪತ್ತೆ ಮಾಡಿದ್ದಾರೆ. ಸುಮಾರು 120 ಕಿಲೋಮೀಟರ್ ವ್ಯಕ್ತಿ ಎಲ್ಲಿದ್ದಾನೋ ಗೊತ್ತಾಯ್ತು, ಬಿಜಾಪುರ ಇಂಡಿ ಕಡೆ ಇದ್ದಾನಂತ. ಬಟ್ ಬೆಳಗಾವಿ ಕಡೆ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಿರುವಾಗ ನಮ್ಮ ಇನ್ಸ್ಪೆಕ್ಟರ್ ಕಾರಲ್ಲಿ 120 ಕಿಲೋಮೀಟರ್ ಆ ವ್ಯಕ್ತಿಗೆ ಚೇಸ್ ಮಾಡಿ ಹಿಡಿದಿದ್ದಾರೆ. ಅದೇ ರೀತಿ ಹುಸೇನಿ ಗೈಕ್ವಾಡ್ ಅನ್ನೋನು ಕೂಡ ಸೋಲಾಪುರಲ್ಲಿ ಸುಮಾರು 25 HBT ಪ್ರಕರಣಗಳಲ್ಲಿ ಆರೋಪಿಯಾಗಿರ್ತಾನೆ, ಹ್ಯಾಬಿಟುವಲ್ ಆಫೆಂಡರ್ ಆಗಿರ್ತಾನೆ. ಆ ವ್ಯಕ್ತಿಯನ್ನು ಕೂಡ ಸೋಲಾಪುರ ಪೊಲೀಸರ ಸಹಾಯದಿಂದ ಹಿಡಿದು ಸುಮಾರು 285 ಗ್ರಾಮ್ಸ್ ಆಫ್ ಗೋಲ್ಡ್ ಅನ್ನ ರಿಕವರಿ ಮಾಡಿದ್ದಾರೆ. 5,80,000 ಕ್ಯಾಶ್ ಕೂಡ ರಿಕವರಿ ಮಾಡಿದ್ದಾರೆ. ಈ ಎಲ್ಲ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಸಿಬ್ಬಂದಿ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ಎಸ್. ಬೀದರ್ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಇದುವರೆಗೆ ಸುಮಾರು 20,000 ನಕಲಿ ಮತದಾರರನ್ನು ಪತ್ತೆ ಹಚ್ಚಲಾಗಿದೆ ಎಂದು ಬಿಜೆಪಿ ಮುಖಂಡ ಸೂರ್ಯಕಾಂತ್ ನಾಗರಂಪಳ್ಳಿ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇನ್ನು ಸುಮಾರು 40,000 ನಕಲಿ ಮತದಾರರು ಇರಬಹುದೆಂಬ ಶಂಕೆ ವ್ಯಕ್ತಪಡಿಸಿದರು. ಬೀದರ್ ಜಿಲ್ಲೆ ತೆಲಂಗಾಣ ಗಡಿಗೆ ಹೊಂದಿಕೊಂಡಿರುವುದರಿಂದ ಅಲ್ಲಿನ ಕೆಲ ಮತದಾರರ ಹೆಸರು ಇಲ್ಲಿ ಸೇರ್ಪಡೆಯಾಗಿರುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು. ಮತದಾರರ ಪಟ್ಟಿಗೆ ಆಧಾರ್ ಲಿಂಕ್ ಪಡೆಯಗೊಳಿಸಿದರೆ ಅನರ್ಹ ಹಾಗೂ ನಕಲಿ ಮತದಾರರನ್ನು ಸುಲಭವಾಗಿ ಗುರುತಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಮೃತಪಟ್ಟವರ ಹೆಸರುಗಳು ಇನ್ನೂ ಮತದಾರರ ಪಟ್ಟಿಯಲ್ಲಿ ಮುಂದುವರೆದಿರುವುದನ್ನು ಗಂಭೀರ ವಿಷಯವೆಂದು ಉಲ್ಲೇಖಿಸಿದ ಅವರು, ಸುಮಾರು 4,000 ಮೃತ ವ್ಯಕ್ತಿಗಳ ಹೆಸರುಗಳು ಪಟ್ಟಿಯಲ್ಲಿದ್ದು ಅವರ ಹೆಸರಿನಲ್ಲಿ ಮತದಾನ ನಡೆಯುತ್ತಿರುವ ಪರಿಸ್ಥಿತಿ ಇದೆ ಎಂದು ಆರೋಪಿಸಿದರು. ದೇಶದಾದ್ಯಂತ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ SIR ಪ್ರಕ್ರಿಯೆಯನ್ನು ಸ್ವಾಗತಿಸಿದ ನಾಗರಂಪಳ್ಳಿ, ಹಲವು ವರ್ಷಗಳಿಂದ ಅನರ್ಹ ಮತದಾರರ ಬಗ್ಗೆ
ಆರೋಪಗಳು ಕೇಳಿ ಬಂದಿದ್ದರೂ ಈ ರೀತಿಯ ಸಮಗ್ರ ಶುದ್ಧೀಕರಣಕ್ಕೆ ಹಿಂದಿನ ಸರ್ಕಾರಗಳು ಮುಂದಾಗಿರಲಿಲ್ಲ ಎಂದು ಹೇಳಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ಸಾಮಾನ್ಯವಾಗಿ ಶಿಕ್ಷಣ ಇಲಾಖೆ ಶಿಕ್ಷಕರಿಗೆ ಬಿಎಲ್ಒಗಳಿಗಾಗಿ ನೀಡಲಾಗುತ್ತದೆ. ಆದರೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಜವಾಬ್ದಾರಿ ನೀಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಎಂದು ಅವರು ತಿಳಿಸಿದರು. ಅಂಗನವಾಡಿ ಕಾರ್ಯಕರ್ತರಿಗೆ ಈ ಕಾರ್ಯದ ಸಂಪೂರ್ಣ ಅರಿವು ಇರಲಾರದು ಎಂಬ ಆತಂಕ ವ್ಯಕ್ತಪಡಿಸಿದ ಅವರು ಈ ಕುರಿತು ಪ್ರಶ್ನಿಸಿದಾಗ ಅವರಿಗೆ ಅಗತ್ಯ ತರಬೇತಿ ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದರು. ಮತದಾರರ ಪಟ್ಟಿ ಸಂಪೂರ್ಣ ಪಾರದರ್ಶಕ ಹಾಗೂ ದೋಷರಹಿತವಾಗಿರಬೇಕಾದರೆ ಆಧಾರ್ ಲಿಂಕ್ ಕಡ್ಡಾಯಗೊಳಿಸಿ ಅನರ್ಹ ಹಾಗೂ ನಕಲಿ ಮತದಾರರ ಹೆಸರನ್ನು ತಕ್ಷಣವೇ ಪಟ್ಟಿಯಿಂದ ತೆಗೆದುಹಾಕಬೇಕು ಎಂದು ಸೂರ್ಯಕಾಂತ್ ನಾಗರಂಪಳ್ಳಿ ಒತ್ತಾಯಿಸಿದರು. ಡಬಲ್ ಐಡಿಸ್ ಮಾಡಿದ್ದಾರೆ, ಬೇರೆ ರಾಜ್ಯದವರಿದ್ದಾರೆ. ಯಾಕಂದರೆ ಪಕ್ಕದಲ್ಲೇ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಪಕ್ಕದಲ್ಲೇ ತೆಲಂಗಾಣ 1 ಕಿಲೋಮೀಟರ್ದಲ್ಲಿದೆ. ಅಲ್ಲಿ ನೋಟಿಸ್ ಕೂಡ ಇಲ್ಲಿ ಇದ್ದಾರೆ. ಆಧಾರ್ ಯಾವಾಗವರೆಗೂ ಲಿಂಕ್ ಆಗೋದಿಲ್ಲ ಅಲ್ಲಿವರೆಗೂ ಕಡ್ಡಾಯವಾಗಿ ಇನ್ನೂ ಸಿಗೋದಿಲ್ಲ. ಇಲ್ಲೇ ನೋಡಿ, ಒಬ್ಬೊಬ್ಬರದು ಒಂದೇ ಹೆಸರಲ್ಲಿದೆ, ಹೆಸರು ಒಂದೇ, ಎಪಿಕ್ ನಂಬರ್ ಬೇರೆ, 2 ವೋಟರ್ ಐ ಡಿ ಇದೆ. ಇದು ತಗೊಳ್ಳಿ, ಇವ್ರ ಹೆಸರು, ಇವ್ರು ತಗೊಳ್ಳಿ, ಇವ್ರು ಏನು ಅನ್ಬೋದು, ಇವ್ರು ಜಗದೇವಿ ಅಂತ ಇವ್ರು ವೋಟರ್ ಲಿಸ್ಟ್ ಹೆಸರು ನೋಡ್ಬೋದು, ನಾವು ಕೂಡ ನೋಡ್ಬೋದು. ಈ ಥರ ಒಬ್ಬೊಬ್ರದ್ದು ಫೇಕ್ ವೋಟರ್ಸು, ಡಬಲ್ ವೋಟರ್ಸು, ಟ್ರಿಬಲ್ ವೋಟರ್ಸು, ಈ ಥರ ನಾವೇ ಒಂದು 20,000ಕ್ಕೂ ಹೆಚ್ಚು ನಾವು ಹಿಡಿದಿದ್ದೀವಿ. ಇನ್ನು 40,000ಕ್ಕೂ ಹೆಚ್ಚಿದೆ ಅಂತ ನಮಗೆ ಸಂಖ್ಯೆ ಬಂದಿದೆ. ಪ್ಲಸ್ ಸತ್ತೋದವರು, ತೀರೋದವರು ಸುಮಾರು 4,500 ಜನದ ಮೇಲೆ ವೋಟರ್ಸು ಇದೆ. ಇಲ್ಲಿ ಮುನ್ಸಿಪಾಲ್ಟಿ ಇದ್ರು ಅವ್ರು ಹಿಡಿದು ತಗೋಬೇಕು. ಆದರೂ ಕೂಡ ಮೊನ್ನೆ ಚುನಾವಣೆಯಲ್ಲಿ ಒಬ್ಬರು ಮುನ್ಸಿಪಾಲ್ಟಿ ಕಾರ್ಪೊರೇಟರ್ ಹಾಕಿದರು, ಕೋರ್ಟಿಂದ ಆದೇಶ ಆಯಿತು. ಇವಿಎಂ ಮಷಿನ್ ತೆಗೆದ್ರೆ ಅವರು ಡೆತ್ ಸರ್ಟಿಫಿಕೇಟ್ ಕಾಪಿ ಕೊಟ್ವಿ, ಆದರೂ ಅವ್ರು ವೋಟ್ ಹಾಕಿದರು. ಆ ಥರ ಪರಿಸ್ಥಿತಿ ಇಲ್ಲಿದೆ. ಅಂಟಿನೇನಲ್ಲೇಸ್ ಇಲ್ಲ, ಕಡ್ಡಾಯವಾಗಿ ಆಧಾರ ಲಿಂಕ್ ಆಗೋದಿಲ್ಲ, ಬಯೋಮೆಟ್ರಿಕ್ ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನ್ ಆಗೋದಿಲ್ಲ. ಇಲ್ಲಿ ನಾವು ಪ್ಯೂರಿಫೈಡ್ ವೋಟರ್ ಲಿಸ್ಟ್ ಸಿಗೋಕ್ಕಾಗೋದಿಲ್ಲ. ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿರಕ್ಕಂಥ ಮತದಾರ ಪಟ್ಟಿ ಶುದ್ಧಿ ಆಗಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಬಸವಕಲ್ಯಾಣ ತಾಲೂಕಿನ ಮುಡ್ಬಿ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಕಲ ಸೌಲಭ್ಯಗಳೊಂದಿಗೆ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು, ಗುಣಮಟ್ಟದ ಶಿಕ್ಷಣದ ಮೂಲಕ ಖಾಸಗಿ ಶಾಲೆಗಳಿಗೆ ಪರ್ಯಾಯವಾಗಿ ಹೊರಹೊಮ್ಮಿದೆ. ಶಾಲೆಯಲ್ಲಿ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಾಣವಾಗಿರುವುದರಿಂದ ಅನೇಕ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಂದ ಇಲ್ಲಿಗೆ ದಾಖಲಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ದಾಖಲಾತಿ ಪ್ರಮಾಣ ಏರಿಕೆಯಾಗುತ್ತಿದೆ. ಕೆಪಿಎಸ್ ಶಾಲೆಯಾಗಿ ಉನ್ನತೀಕರಣಗೊಂಡಿರುವ ಈ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಕೆಜಿಯಿಂದ ದ್ವಿತೀಯ ಪಿಯುಸಿಯವರೆಗೆ ಶಿಕ್ಷಣ ನೀಡುವ ವ್ಯವಸ್ಥೆ ರೂಪಿಸಲಾಗುತ್ತಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವಲ್ಲಿ ಶಾಲೆ ಮಾದರಿಯಾಗಿದೆ. ಶಾಲೆಯ ಮುಖ್ಯೋಪಾಧ್ಯಾಯ ತುಕಾರಾಂ ಕೆ ರೊಡ್ಡೆ ಮಾತನಾಡಿ, ಶಾಲೆಯಲ್ಲಿ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಾಣವಾಗಿದ್ದು, ಸರ್ಕಾರದಿಂದ ಬಂದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಅಗತ್ಯ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಸುಸಜ್ಜಿತ ಪೀಠೋಪಕರಣಗಳು, ಕಲಿಕೆಗೆ ಅಗತ್ಯ ಸೌಲಭ್ಯಗಳು, ಗುಣಮಟ್ಟದ ಬೋಧನೆ ಸೇರಿದಂತೆ ವಿವಿಧ ಶೈಕ್ಷಣಿಕ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಅಲ್ಲದೆ ಕರಾಟೆ, ಯೋಗ, ಸಂಗೀತ ಹಾಗೂ ವೃತ್ತಿ ಶಿಕ್ಷಣ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಿದರು. ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ವ್ಯವಸ್ಥೆಯು ಸಮರ್ಪಕವಾಗಿ ನಡೆಯುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ. ಶಿಕ್ಷಣದ ಗುಣಮಟ್ಟ ಮತ್ತು ಉತ್ತಮ ಸೌಲಭ್ಯಗಳಿಂದ ಪ್ರೇರಿತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ದಾಖಲಿಸುತ್ತಿದ್ದಾರೆ ಎಂದು ಮುಖ್ಯೋಪಾಧ್ಯಾಯರು ತಿಳಿಸಿದರು. ಗುಣಮಟ್ಟದ ಶಿಕ್ಷಣ, ಉತ್ತಮ ಮೂಲ ಸೌಕರ್ಯ ಹಾಗೂ ವಿದ್ಯಾರ್ಥಿ ಸ್ನೇಹಿ ವಾತಾವರಣದ ಮೂಲಕ ಮುಡುಬಿಯ ಪಿಎಂ ಶ್ರೀ ಸರ್ಕಾರಿ ಮಾದರಿ ಶಾಲೆ ಜಿಲ್ಲೆಯ ಇತರೆ ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಿ ಹೊರಹೊಮ್ಮಿದೆ. ನಮಸ್ಕಾರ. ಸರ್ಕಾರಿ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಡುಬಿ, ತಾಲೂಕು ಬಸವಕಲ್ಯಾಣ, ಜಿಲ್ಲಾ ಬೀದರ್. ದಾಖಲಾತಿ ಹಿಡಿದುಕೊಂಡು ಒಳ್ಳೆಯ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರಂತರವಾಗಿ ನಡೀತಾ ಇದ್ದಾವೆ. ಈ ಪಿಎಂ ಶ್ರೀ ಶಾಲೆಯಿಂದ ನಮಗೆ ಸಾಕಷ್ಟು ಸೌಲಭ್ಯಗಳನ್ನು ಬಂದಿವೆ. ಒಂದನೇದಾಗಿ LKG UKG ಪ್ರಾರಂಭ ಮಾಡಲಾಯಿತು. ಅದಾದ ನಂತರ LKG UKG ಮಕ್ಕಳಿಗೆ ಪೀಠೋಪಕರಣಗಳು, ಅಂದ ಚಂದ ನಮಗೆ ಸಾಕಷ್ಟು ಚಟುವಟಿಕೆಗಳಿಗೆ ಅನುದಾನ ಬಂತು. ಅದರಲ್ಲಿ TLMಗಳು ಮತ್ತು ಇಕೋ ಕ್ಲಬ್ಬು, ಈಗಾಗಲೇ KKRDBಲಿಂದ 5 ಕೋಣೆಗಳು ನಡೀತಾ ಇವೆ. ಇನ್ನೂ 5 ಕೋಣೆಗಳು ಮಂಜೂರಾಗಿವೆ ಅಂತ ಹೇಳ್ತಾ ಇದ್ದಾರೆ. ಈಗ ಪಿಎಂ ಶ್ರೀ ವತಿಯಿಂದ ಗ್ರಂಥಾಲಯ ಕಟ್ಟಡ ನಡೀತಾ ಇದೆ. ಎಲ್ಲವೂ ಕೂಡ RCC ಮಟ್ಟಕ್ಕೆ ಬಂದಿದೆ. ಇಲ್ಲಿ ಎಲ್ಲ ಮಕ್ಕಳು ಗಣಕಯಂತ್ರ, ಕಂಪ್ಯೂಟರ್ ಶಿಕ್ಷಣ ಪಡಿತಾರೆ. ಕರಾಟೆ, ಯೋಗ, ಸಂಗೀತ ಮತ್ತು ವೃತ್ತಿ ಶಿಕ್ಷಣ. ಆಟದ ಸಾಮಗ್ರಿಗಳು, ವಿಜ್ಞಾನ ಸಾಮಗ್ರಿಗಳು, ಗಣಿತ ಸಾಮಗ್ರಿಗಳು, ಶಾಲಾ ಅನುದಾನ,
ಹೀಗೆ ಸಾಕಷ್ಟು ಸವಲತ್ತುಗಳು ಕೊಟ್ಟರು, ಅನುದಾನ ಬಂದಿತ್ತು. ಅದರಲ್ಲಿ ನಾವು ಒಳ್ಳೆಯ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದೇವೆ. ಇವೆಲ್ಲದರ ಜೊತೆಗೆ ದಿನದ ಶಾಲಾ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಶೈಕ್ಷಣಿಕ ಪೂರಕ ಜೊತೆಗೆ ಇತರ ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗುವಂಥ ಎಲ್ಲ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಿರೋ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮದ ಪಾಲಕರು, ಪೋಷಕರು ಈ ಶಾಲೆಯ ಕಡೆ ಆಕರ್ಷಣೆ ಒಂದು ಹೆಚ್ಚಿನ ದಾಖಲಾತಿ ಮಾಡಲಿಕ್ಕೆ ಭಾಳಷ್ಟು ಮುಂದೆ ಬರ್ತಿದ್ದಾರೆ. ಬಿಸಿ ಊಟ ಚೆನ್ನಾಗಿ ಮಾಡ್ತಾ ಇದ್ದೆವು. ಮೊಟ್ಟೆ ಮತ್ತು ಬಾಳೆಹಣ್ಣು ಕೂಡ ಮಕ್ಕಳಿಗೆ ಕೊಡ್ತಾ ಇದ್ದೆವು, ರಾಗಿ ಮಾಲ್ಟು. ಮತ್ತು ಮಕ್ಕಳಿಗೆ ಇನ್ನೂ ಒಳ್ಳೆ ಪೌಷ್ಟಿಕಾಂಶ ಇದ್ದಿರ್ತಕ್ಕಂಥ ಆಹಾರವನ್ನು ನಾವು ಡೈಲಿಯಾಗಿ ಅವ್ರಿಗೆ ಮಾಡ್ತಾಯಿದ್ದೀವಿ. ಉತ್ತಮವಾಗಿರ್ತಕ್ಕಂಥ ಇಲ್ಲಿ ಅಡುಗೆಯವರಿಗೆ ಅಡುಗೆ ಸಹಾಯಕರಿಗೆ ನಾನು ಖುದ್ದಾಗಿ ಹೇಳಿಬಿಟ್ಟಿನಿ, ಎಷ್ಟು ಮಕ್ಕಳು ಊಟ ಮಾಡ್ತಾರೆ, ಎಷ್ಟು ತರಕಾರಿ ನಿಮಗೆ ಬೇಕು ಅಷ್ಟು ಕೂಡ ಹಾಕಿ, ನೀವು ಯಾವುದೇ ರೀತಿ ತರಕಾರಿಗಾಗಲಿ ಅದಕ್ಕಾಗಲಿ ಅಲ್ಲಿ ಯಾವುದೇ ಮುಜುಗರ ಬೇಡ ಅಂತ ಹೇಳಿದ್ದೇನೆ. ಹಾಗಾಗಿ ಮಕ್ಕಳು ಕೂಡ ಒಳ್ಳೆ ರೀತಿಯಾಗಿ ಆರೋಗ್ಯವಾಗಿದ್ದಾರೆ. ಗ್ರೌಂಡ್ ಆದ ನಂತರ ಮಕ್ಕಳಿಗೆ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಪಾರ್ಟಿಸಿಪೇಟ್ ಮಾಡುವ ಹಾಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಜಿಲ್ಲೆಗೂ ಹೋಗಿದ್ದಾರೆ ಆಟದಲ್ಲಿ, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ತನಕ ನಮ್ಮ ಮಕ್ಕಳು ಫಸ್ಟ್ ಬಂದಿದ್ದಾರೆ. ಅದನ್ನು ಕೂಡ ನಮ್ಮಲ್ಲಿ ರೆಕಾರ್ಡ್ಸಿದೆ ಎಲ್ಲವೂ ಕೂಡ. ಮತ್ತು ನಮ್ಮ ಶಾಲೆ ಜಿಲ್ಲೆಗೆ ಪ್ರಥಮ ಶಾಲೆ ಅಂತೇಳಿ PMC ಅವಾರ್ಡು ಕೂಡ ಆಗಿದೆ. ಈ ಶಾಲೆ ಒಂದು ಉತ್ತಮ ಗುಣಮಟ್ಟದ ಶಾಲೆ. ಈ ಒಂದು ರಾಜ್ಯನೇ ಈ ಕಡೆ ತಿರುಗಿ ನೋಡುವಂಥ ಒಂದು ಶಾಲೆ ಮಾಡುವಂಥ ವಿಚಾರವನ್ನು ನಾನು ಹಮ್ಮಿಕೊಂಡಿದ್ದೇನೆ. ನಾನು ಯಶಸ್ವಿ ಆಗ್ತೀನಿ, ನನಗೆ ಆ ಒಂದು ಭರವಸೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷ ಬಿಜೆಪಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ಕಮಿಷನ್ ದಂಧೆ ಹಾಗೂ ದುರ ಆಡಳಿತದಿಂದ ರಾಜ್ಯದ ಲಕ್ಷಾಂತರ ಉದ್ಯೋಗ ಆಕಾಂಕ್ಷಿ ಯುವಕರ ಭವಿಷ್ಯ ಕತ್ತಲಿಗೆ ತಳ್ಳಲ್ಪಟ್ಟಿದೆ ಎಂದು ಆರೋಪಿಸಿದರು. ಕೆಪಿಎಸ್ಸಿಯ 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 350 ಕೋಟಿಗೂ ಅಧಿಕ ಲಂಚದ ವ್ಯವಹಾರ ನಡೆದಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿದ್ದು, ಇದರಿಂದ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದರೂ ಅವುಗಳನ್ನು ಭರ್ತಿ ಮಾಡಿಲ್ಲ. ಕಳೆದ 15ರಿಂದ 20 ವರ್ಷಗಳಿಂದ ಶಿಕ್ಷಕರ ನೇಮಕಾತಿಯನ್ನು ಸಮರ್ಪಕವಾಗಿ ನಡೆಸದೆ ಯುವಕರ ಬದುಕಿನೊಂದಿಗೆ ಸರ್ಕಾರ ಚೆಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದರು. ಶಿಕ್ಷಕರ, ಸಂಗೀತ ಶಿಕ್ಷಕರ, ಪಶುವೈದ್ಯರ ನೇಮಕಾತಿ ಅಕ್ರಮ, ಕೆಪಿಎಸ್ಸಿ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇ ನೇಮಕಾತಿ ಅಕ್ರಮಗಳ ವಿರುದ್ಧ ಹೋರಾಟ ನಡೆಸುತ್ತಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ವಿಜೇಂದ್ರ ಘೋಷಿಸಿದರು. ರಾಜ್ಯದಲ್ಲಿಯೂ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಮಾದರಿಯಲ್ಲಿ ಸಂಪೂರ್ಣ ಪಾರದರ್ಶಕ ಹಾಗೂ ತಂತ್ರಜ್ಞಾನ ಆಧಾರಿತ ನೇಮಕಾತಿ ವ್ಯವಸ್ಥೆ ಜಾರಿಯಾಗಬೇಕು. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ತಕ್ಷಣವೇ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಅವರು ಆಗ್ರಹಿಸಿದರು. ರಾಜ್ಯದ ಪ್ರತಿಯೊಬ್ಬ ಅರ್ಹ ಅಭ್ಯರ್ಥಿಗೆ ನ್ಯಾಯ ಸಿಗುವವರೆಗೆ ಹಾಗೂ ನೇಮಕಾತಿ ಅಕ್ರಮಗಳ ವಿರುದ್ಧ ಬಿಜೆಪಿ ತನ್ನ ಹೋರಾಟವನ್ನು ಸದನದ ಒಳಗೂ ಹೊರಗೂ ಮುಂದುವರಿಸಲಿದೆ ಎಂದು ವಿಜೇಂದ್ರ ಹೇಳಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಸೇರಿದಂತೆ ಪಕ್ಷದ ಪ್ರಮುಖರು ಹಾಗೂ ಸಾವಿರಾರು ಸಂಖ್ಯೆಯ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದ್ದರು. ಸರ್, ಈ ಒಂದು ಹೋರಾಟ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ 2 ವಿಚಾರ ಸರ್. ಒಂದು ಶಿಕ್ಷಣ ಇಲಾಖೆಯಲ್ಲಿ ಮತ್ತೆ ಒಂದು ಕೆಪಿಎಸ್ಸಿ ಏನೋ ಆಗ್ತಿರುವಂತಹ ಅಕ್ರಮಗಳ ಕುರಿತು 2 ವಿಚಾರ ಪ್ರಮುಖವಾಗಿ ಒಂದು ಹೋರಾಟದಲ್ಲಿ ನಾವು ಹೋರಾಟ ಮಾಡ್ತಿರೋಂಥ ಇವತ್ತು. ಶಿಕ್ಷಣ ಇಲಾಖೆಯಲ್ಲಿ ಸರ್ ಮೋರ್ ದೆನ್ 80,000 ವೇಕೆನ್ಸಿ ಇದೆ, ಇದೇ ಇಲ್ವಾ? ತಾವು ಎಲ್ಲೆಲ್ಲಿ ನಿಮಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ್ದೀವೋ ಅಲ್ಲಿ ಎಲ್ಲಾ ಕಡೆ ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಯಲ್ಲಿದೆ. ವಿರೋಧ ಪಕ್ಷದ ನಾಯಕರಾಗಿ ನಾನು ಅನೇಕ ಕಡೆ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರು ಇಲ್ಲಿ ನೀವು ಕರೆದಾಗಲೆಲ್ಲ ಬಂದಿದ್ದಾರೆ. ಅಂದ್ರೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ
ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನೋದನ್ನ ನಾವು ಪದೇ ಪದೇ ಸಾಬೀತು ಮಾಡಿದ್ದೇವೆ. ಆದರೆ ಪರಿಹಾರ ಇನ್ನೂ ಕಂಡಿಲ್ಲ. ಹುಬ್ಳಿ ಧಾರವಾಡದಲ್ಲಿ ಲಕ್ಷಾಂತರ ಜನ ನೀವು ಸೇರಿದ್ರಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಅವತ್ತು ಕೂಡ ಬಂದಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ KPSL ಇರ್ಬೋದು, NEA ನಲ್ಲಿರ್ಬೋದು, ಯಾವ ರೀತಿ ಅವ್ಯವಹಾರಗಳು ನಡೀತಾ ಇದೆ. ಪರೀಕ್ಷೆಗಳಲ್ಲಿ ಲಕ್ಷ ಲಕ್ಷ ಲಂಚವನ್ನು ತೆಗೆದುಕೊಂಡು ಯಾರು ಅರ್ಹರಿಲ್ಲ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕಾರ್ಯದಲ್ಲಿ ಏನು ಕಪಟ ನಾಟಕ ನಡೀತಾ ಇದೆ. ಮತ್ತೊಂದು ಕಡೆ ದೈಹಿಕ ಶಿಕ್ಷಕರ ನೇಮಕಾತಿ 15-20 ವರ್ಷ ಆದರೂ ಆಗಿಲ್ಲ. ಸಂಗೀತ ಶಿಕ್ಷಕರು 15-20 ವರ್ಷಗಳಿಂದ ಆಗಿಲ್ಲ. ಕನ್ನಡ ಟೀಚರ್ ಇರ್ಬೋದು, ಸೈನ್ಸ್ ಟೀಚರ್ಗಳು ಇರ್ಬೋದು, ಹಿಂದಿ ಟೀಚರ್ ಇರ್ಬೋದು, PSTR ಶಿಕ್ಷಕರ ನೇಮಕಾತಿ ಇವತ್ತು ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲೂ ಆಗ್ತಾ ಇಲ್ಲ, ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಆಗ್ತಾ ಇಲ್ಲ. ಬಯೋಟೆಕ್ನಾಲಜಿ, ಚಿತ್ರಕಲೆ, ದೈಹಿಕ ಶಿಕ್ಷಣ, BCom B.Ed ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳಿದರು, ತಾವು ಎಲ್ಲಿ ಹೋರಾಟಗಳನ್ನ ಹುಬ್ಳಿ ಧಾರವಾಡದಲ್ಲಿ ಮಾಡಿದಾಗಲೂ ಕೂಡ ನಾವು ನಿಮ್ಮ ಜೊತೆಲಿ ಇದ್ವಿ, ಇಲ್ಲೂ ಕೂಡ ಇದ್ದೇವೆ. ಆದ್ರೆ ಹೋರಾಟದ ಜೊತೆಲಿ ಇದ್ದೇವೆ ಅನ್ನೋ ಕಾರಣಕ್ಕೆ ನಮ್ಮ ಈ ರಾಜ್ಯದ ಯುವಜನತೆ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಯುವಕರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋಗಿ ಭಾಷಣ ಮಾಡಿದ ತಕ್ಷಣ ಅವರ ಸಮಸ್ಯೆ ಪರಿಹಾರ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಕಳೆದ ವರ್ಷ ನಾನು ನೋಡ್ತಾ ಇದ್ದೆ, ಗುಲ್ಬರ್ಗದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆನೂ ಕೂಡ ಇದ್ರು, ಅಲ್ಲೇನ AICC ಅಧ್ಯಕ್ಷರು. ಅದೇ ವೇದಿಕೆಯಲ್ಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದಿನ ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸಿದ್ರು, ಉತ್ತರ ಕರ್ನಾಟಕದಲ್ಲೇನೆ, ಕಲ್ಯಾಣ ಕರ್ನಾಟಕದಲ್ಲೇನೆ 35,000 ಶಿಕ್ಷಕರ ಹುದ್ದೆಗಳು ನೇಮಕಾತಿ ಇನ್ನೂ ಕೂಡ ಆಗಿಲ್ಲ, ದಯವಿಟ್ಟು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅನ್ನೋ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ನಾನು ನೋಡ್ತಾ ಇದ್ದೀನಿ ಕಳೆದ ಕೆಲವು ದಿನಗಳಿಂದ KPSC PDOಗಳ ಪರೀಕ್ಷೆಯಲ್ಲೂ ಕೂಡ ಅವ್ಯವಹಾರಗಳಾಗಿದ್ದಾವೆ. 400 ಪೋಸ್ಟ್ಗಳು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ 400 ಪೋಸ್ಟ್ಗಳಿಗೆ ಒಂದೊಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ ಲಂಚ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆ ಹಾಗಾದ್ರೆ? ರಾಜಧಾನಿ ಬೆಂಗಳೂರಿನಲ್ಲಿ ಆಷಾಢ ಶುದ್ಧ ಏಕಾದಶಿ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆ ಹಾಗೂ ಧಾರ್ಮಿಕ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ರಾಜಾಜಿನಗರ 5ನೇ ಬ್ಲಾಕ್ನ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಶ್ರೀ ರುಕ್ಮಿಣಿ ಸಮೇತ ಪಾಂಡುರಂಗ ವಿಠಲ ದೇವಸ್ಥಾನ ಹಾಗೂ ದಾಸಾಶ್ರಮ ಇಂಟರ್ನ್ಯಾಷನಲ್ ಟ್ರಸ್ಟ್ ಆವರಣದಲ್ಲಿ ಶ್ರೀ ಕರಿವೃಷಭ ದೇಶ ಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಈ ಸಂದರ್ಭದಲ್ಲಿ ಮೈಸೂರಿನ ಶ್ರೀಮತಿ ಸಿಂಧು, ರಾಘವೇಂದರ್ ಕುಮಾರ್ ಹಾಗೂ ವಿಜಯ್ ಕುಟುಂಬಸ್ಥರು ಮಹಾಸ್ವಾಮಿಗಳಿಗೆ ವೈಭವದ ಪಾದಪೂಜೆ ಸಲ್ಲಿಸಿದರು. ಹೂವಿನ ಅಲಂಕಾರದೊಂದಿಗೆ ವಿಶೇಷ ಪೂಜೆ ನೆರವೇರಿಸಿ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜೆ, ಭಜನೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆದರು. ಇದೇ ವೇಳೆ ಹಿರಿಯ ಸಂಪಾದಕರಾದ BR ಜಯಪ್ರಕಾಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹೋತ್ಸವಕ್ಕೆ ಸಾಕ್ಷಿಯಾದರು. ಭಕ್ತಿಭಾವ, ಆಧ್ಯಾತ್ಮಿಕತೆ ಮತ್ತು ಸಂಪ್ರದಾಯದ ಸೊಬಗಿನಿಂದ ಆಷಾಢ ಶುದ್ಧ ಏಕಾದಶಿ ಮಹೋತ್ಸವವು ಅರ್ಥಪೂರ್ಣವಾಗಿ ನಡೆಯಿತು. ಪ್ರಥಮಾಧಿಪತಯೇ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮಧರವೇ ನಮಃ. ಓಂ ಜಗದ್ವ್ಯಾಪಿನೇ ನಮಃ. ಓಂ ಜಗದ್ಗುರವೇ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನ ಜನಕಾಯ ನಮಃ. ಓಂ ಚಾರುವಿಕ್ರಮಾಯ ನಮಃ.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.